ಮೂಡ ಅಕ್ರಮ ತನಿಖೆಯನ್ನ ಚುರುಕುಗೊಳಿಸಿದ ಲೋಕಾಯುಕ್ತ. ಲೋಕಾಯುಕ್ತ ಅಧಿಕಾರಿಗಳು ಈಗ ಈ ಒಂದು ಮೂಡ ಅಕ್ರಮ ತನಿಖೆಯನ್ನ ಚುರುಕುಗೊಳಿಸಿದ್ದು ಲೋಕಾಯುಕ್ತ ವಿಚಾರಣೆಗೆ ಮತ್ತೊಮ್ಮೆ ಪಾಲಯ್ಯ ಹಾಜರಾಗಿದ್ದಾರೆ. ಎರಡನೇ ಸಲ ವಿಚಾರಣೆಗೆ ಹಾಜರಾಗಲಿರುವ ಪಾಲಯ್ಯ ಈ ಹಿಂದಿನ ಮೈಸೂರು ಎಡಿಸಿ ಮೂಡ ಅಧ್ಯಕ್ಷರಾಗಿ ಪಾಲಯ್ಯ ಸೇವೆಯನ್ನ ಸಲ್ಲಿಸಿದ್ದಾರೆ. ಕೆಸರೆ ಗ್ರಾಮದ ಜಾಗವನ್ನ ಪರಿಶೀಲನೆ ಮಾಡದೆ ಶಿಫಾರಸು ಮಾಡಿರುವ ಆರೋಪ ಪಾಲಯ್ಯ ಮೇಲೆ ಇದ್ದು ಈಗಾಗಲೇ ಒಂದು ಸಲ ವಿಚಾರಣೆಯನ್ನ ಎದುರಿಸಿದ್ದಾರೆ. ಈಗ ಮತ್ತೊಮ್ಮೆ ಎರಡನೇ ಸಲ ವಿಚಾರಣೆಗೆ ಹಾಜರಾಗಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿದ್ದು ಈಗ ಈ ಒಂದು ಪ್ರಕರಣದ A4 ಆರೋಪಿಯಾಗಿರುವ ದೇವರಾಜು ಗೌಡಗೆ ಈಗಾಗಲೇ ನೋಟಿಸನ್ನು ಕೂಡ ಕಳುಹಿಸಿದ್ದಾರೆ. ವಿಚಾರಣೆಗೆ ಮತ್ತೊಮ್ಮೆ ಹಾಜರಾಗಬೇಕು ಅಂತ ಹೇಳಿ ಆ ಬೆನ್ನಲ್ಲೇ ಈಗ ಪಾಲಯ್ಯ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸನ್ನು ನೀಡಿದ್ರು. ಇವತ್ತು ಪಾಲಯ್ಯ ವಿಚಾರಣೆಯನ್ನ ಎದುರಿಸುವ ಸಾಧ್ಯತೆ ಕೂಡ ಇರುವಂಥದ್ದು. ಕಾದು ನೋಡಬೇಕು ಏನೆಲ್ಲ ಬೆಳವಣಿಗೆಗಳು ಆಗಲಿದೆ ಅನ್ನೋದರ ಕುರಿತಾಗಿ. ಸದ್ಯ ಪಾಲಯ್ಯ ಅವರ ಮೇಲೆ ಕೆಸರೆ ಗ್ರಾಮದ ಜಾಗ ಪರಿಶೀಲನೆ ಮಾಡದೆ ಶಿಫಾರಸು ಮಾಡಿರುವ ಆರೋಪ ಇದ್ದು ಎರಡನೇ ಬಾರಿಗೆ ವಿಚಾರಣೆಯನ್ನ ಎದುರಿಸಲಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.